ಘಟನೆಯಲ್ಲಿ ಗಾಯಗೊಂಡಿದ್ದಂತ ಮಂಜುಳಾ ನಿನ್ನೆ ಮೃತಪಟ್ಟಿದ್ರು. ಸಲೀಂ ಘಟನಾ ಸ್ಥಳದಲ್ಲಿ ಮೃತಪಟ್ಟಿದ್ದ. ಘಟನೆಯಲ್ಲಿ ಗಾಯಗೊಂಡಿದ್ದಂತ ಮಂಜುಳಾ ನಿನ್ನೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ಮತ್ತೊಂದು ಸಾವಾಗಿದೆ. ಮಂಜುಳಾ ಸಹೋದರನ ಸಾವಾಗಿದೆ. ನಿನ್ನೆ ಮಂಜುಳಾ ಸಾವಾದ್ರೆ ಇವತ್ತು ಮಂಜುಳಾ ಅಣ್ಣ ಪರಮೇಶ್ವರ್ ಮೃತಪಟ್ಟಿದ್ದಾರೆ. ಅನಾರೋಗ್ಯದಿಂದ ಸಾವಿಗೀಡಾದಂತಹ ಮಂಜುಳಾ ಅವರ ಅಣ್ಣ ಪರಮೇಶ್ವರ್ ಮೃತರು ನಂಜನಗೂಡಿನ ಚಾಮಲಾಪುರ ಬೀದಿ ನಿವಾಸಿಗಳಂತ ಹೇಳಲಾಗ್ತದೆ. ಒಂದೇ ದಿನದ ಅಂತರದಲ್ಲಿ ಸಾವಿನ ಮನೆ ಸೇರಿದ ಅಣ್ಣ ತಂಗಿ. ಅನಾರೋಗ್ಯದಿಂದ ಸಾವಿಗೀಡಾಗಿದ್ದಾರಂತೆ ಪರಮೇಶ್ವರ್. ನೋಡಿ, ನಿನ್ನೆ ತಂಗಿ ಮೃತಪಟ್ಟಿದ್ರು, ಇವತ್ತು ಅಣ್ಣ, ಒಂದೇ ಮನೆಯಲ್ಲಿ ಅಣ್ಣ ತಂಗಿ ಮೃತಪಟ್ಟಿರೋದು. ಬ್ಯಾಕ್ ಟು ಬ್ಯಾಕ್ ಮಾಹಿತಿಯನ್ನ ಕೊಡ್ತಾ ಇರೋ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಒಂದೇ ದಿನದ ಅಂತರದಲ್ಲಿ ಅಣ್ಣ ತಂಗಿ ಸಾವಾಗಿದೆ. ನಿಜಕ್ಕೂ ಕೂಡ ಒಂದು ದುಃಖಕರದ ಸಂಗತಿ ಇದು. ಅನಾರೋಗ್ಯದಿಂದ ಪರಮೇಶ್ವರ್ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಮಾಹಿತಿ ಕೊಡೋದಾದ್ರೆ ವಿನೋದ್. ನಿಜಕ್ಕೂ ಕೂಡ ನಾಗೇಂದ್ರ ಕಾಕತಿಳುವೇನೋ ಗೊತ್ತಿಲ್ಲ. ಯಾಕೆಂತಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಈಗಾಗಲೇ ಏನು ಮಂಜುಳಾ ಅವರ ಅಣ್ಣ ಪರಮೇಶ್ ಏನು ಅನಾರೋಗ್ಯಕ್ಕೀಡಾಗಿ ಬೆಟ್ಟಿಡರಾಗಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿತ್ತು. ಬಹಳ ಪ್ರಮುಖವಾಗಿ ಮಂಜುಳಾ ಅವರು ಕೂಡ ಏನು ಸ್ಫೋಟ ನಡೆದಂತಹ ಸಂದರ್ಭದಲ್ಲಿ ಅವರು ಅರಮನೆ ನೋಡಕ್ಕೆ ಬಂದಿರಲಿಲ್ಲ. ಜೊತೆಗೆ ಬದಲಾಗಿ ಈ ಒಂದು ರಸ್ತೆಯಲ್ಲಿ ಅವರು ಆರ್ಗೇಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಅವರು ನಂಜನಗೂಡಿಗೆ ಬಸ್ ಅನ್ನ ಹತ್ತಿ ಹೋಗಬೇಕಾಗಿತ್ತು. ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆ ಒಂದು ಸಿಲಿಂಡರ್ ಸ್ಫೋಟ ಆಗಿ ಆ ಸಂದರ್ಭದಲ್ಲಿ ಅವರು ಕೂಡ ಗಂಭೀರವಾದಂತಹ ಗಾಯಗಳಾಗಿತ್ತು. ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಏಕಾಏಕಿ ಅವರ ಏನು ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿನ್ನೆ ಮಧ್ಯಾಹ್ನ ಅವರು ಮೃತಪಟ್ಟಿದ್ರು. ಸೊ ಹೀಗಾಗಿ ನಿನ್ನೆ ಸಂಜೆ ವೇಳೆಗೆ ಅವರ ಪೋಸ್ಟ್ ಮಾರ್ಟಮ್ ಎಲ್ಲವೂ ಕೂಡ ಮುಗಿಸಿ ರಾತ್ರಿ ಈಗಾಗಲೇ ಅವರ ಶವವನ್ನು ಕೂಡ ಇಲ್ಲೇ ಮೈಸೂರಿನಲ್ಲಿ ಕೂಡ ಇಟ್ಕೊಳ್ಳಲಾಗಿತ್ತು ಏನು ಶವಾಗಾರದಲ್ಲಿ. ಬೆಳಿಗ್ಗೆ ವಿನೋದ್ ಪುಡವರಳ್ಳಿ, ರಿಪಬ್ಲಿಕ್ ಕನ್ನಡ. ಸಂಪರ್ಕ ಕಡಿತ ಆಗಿದೆ. ಮತ್ತೆ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಘಟನೆಯಿಂದಾಗಿ ಏನೆಲ್ಲ ಅವಾಂತರಗಳಾಗ್ತಾ ಇದೆ ಅಂತ ಹೇಳಿ. ಮಂಜುಳಾ ಅವರ ಅಣ್ಣ ಸಾವಾಗಿದೆ, ಅದು ಅನಾರೋಗ್ಯದಿಂದಾಗಿ. ನಿನ್ನೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು ಮಂಜುಳಾ ಅವರು. ಇವತ್ತು ಮನೆಯಲ್ಲಿ, ಒಂದೇ ಮನೆಯಲ್ಲಿ 2 ಸಾವು, ಒಂದು ದಿನದ ಅಂತರದಲ್ಲಿ. ಘಟನೆಯಲ್ಲಿ ಗಾಯಗೊಂಡಿದ್ದಂತ ಮಂಜುಳಾ ನಿನ್ನೆ ಮೃತಪಟ್ಟಿದ್ರು. ಸಲೀಂ ಘಟನಾ ಸ್ಥಳದಲ್ಲಿ ಮೃತಪಟ್ಟಿದ್ದ. ಘಟನೆಯಲ್ಲಿ ಗಾಯಗೊಂಡಿದ್ದಂತ ಮಂಜುಳಾ ನಿನ್ನೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ಮತ್ತೊಂದು ಸಾವಾಗಿದೆ. ಮಂಜುಳಾ ಸಹೋದರನ ಸಾವಾಗಿದೆ. ನಿನ್ನೆ ಮಂಜುಳಾ ಸಾವಾದ್ರೆ ಇವತ್ತು ಮಂಜುಳಾ ಅಣ್ಣ ಪರಮೇಶ್ವರ್ ಮೃತಪಟ್ಟಿದ್ದಾರೆ. ಅನಾರೋಗ್ಯದಿಂದ ಸಾವಿಗೀಡಾದಂತಹ ಮಂಜುಳಾ ಅವರ ಅಣ್ಣ ಪರಮೇಶ್ವರ್ ಮೃತರು ನಂಜನಗೂಡಿನ ಚಾಮಲಾಪುರ ಬೀದಿ ನಿವಾಸಿಗಳಂತ ಹೇಳಲಾಗ್ತದೆ. ಒಂದೇ ದಿನದ ಅಂತರದಲ್ಲಿ ಸಾವಿನ ಮನೆ ಸೇರಿದ ಅಣ್ಣ ತಂಗಿ. ಅನಾರೋಗ್ಯದಿಂದ ಸಾವಿಗೀಡಾಗಿದ್ದಾರಂತೆ ಪರಮೇಶ್ವರ್. ನೋಡಿ, ನಿನ್ನೆ ತಂಗಿ ಮೃತಪಟ್ಟಿದ್ರು, ಇವತ್ತು ಅಣ್ಣ, ಒಂದೇ ಮನೆಯಲ್ಲಿ ಅಣ್ಣ ತಂಗಿ ಮೃತಪಟ್ಟಿರೋದು. ಬ್ಯಾಕ್ ಟು ಬ್ಯಾಕ್ ಮಾಹಿತಿಯನ್ನ ಕೊಡ್ತಾ ಇರೋ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಒಂದೇ ದಿನದ ಅಂತರದಲ್ಲಿ ಅಣ್ಣ ತಂಗಿ ಸಾವಾಗಿದೆ. ನಿಜಕ್ಕೂ ಕೂಡ ಒಂದು ದುಃಖಕರದ ಸಂಗತಿ ಇದು. ಅನಾರೋಗ್ಯದಿಂದ ಪರಮೇಶ್ವರ್ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಮಾಹಿತಿ ಕೊಡೋದಾದ್ರೆ ವಿನೋದ್. ನಿಜಕ್ಕೂ ಕೂಡ ನಾಗೇಂದ್ರ ಕಾಕತಿಳುವೇನೋ ಗೊತ್ತಿಲ್ಲ. ಯಾಕೆಂತಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಈಗಾಗಲೇ ಏನು ಮಂಜುಳಾ ಅವರ ಅಣ್ಣ ಪರಮೇಶ್ ಏನು ಅನಾರೋಗ್ಯಕ್ಕೀಡಾಗಿ ಬೆಟ್ಟಿಡರಾಗಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿತ್ತು. ಬಹಳ ಪ್ರಮುಖವಾಗಿ ಮಂಜುಳಾ ಅವರು ಕೂಡ ಏನು ಸ್ಫೋಟ ನಡೆದಂತಹ ಸಂದರ್ಭದಲ್ಲಿ ಅವರು ಅರಮನೆ ನೋಡಕ್ಕೆ ಬಂದಿರಲಿಲ್ಲ. ಜೊತೆಗೆ ಬದಲಾಗಿ ಈ ಒಂದು ರಸ್ತೆಯಲ್ಲಿ ಅವರು ಆರ್ಗೇಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಅವರು ನಂಜನಗೂಡಿಗೆ ಬಸ್ ಅನ್ನ ಹತ್ತಿ ಹೋಗಬೇಕಾಗಿತ್ತು. ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆ ಒಂದು ಸಿಲಿಂಡರ್ ಸ್ಫೋಟ ಆಗಿ ಆ ಸಂದರ್ಭದಲ್ಲಿ ಅವರು ಕೂಡ ಗಂಭೀರವಾದಂತಹ ಗಾಯಗಳಾಗಿತ್ತು.
ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಏಕಾಏಕಿ ಅವರ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿನ್ನೆ ಮಧ್ಯಾಹ್ನ ಅವರು ಮೃತಪಟ್ಟಿದ್ರು. ಸೊ ಹೀಗಾಗಿ ನಿನ್ನೆ ಸಂಜೆ ವೇಳೆಗೆ ಅವರ ಪೋಸ್ಟ್ ಮಾರ್ಟಮ್ ಎಲ್ಲವೂ ಕೂಡ ಮುಗಿಸಿ ರಾತ್ರಿ ಈಗಾಗಲೇ ಅವರ ಶವವನ್ನು ಕೂಡ ಇಲ್ಲೇ ಮೈಸೂರಿನಲ್ಲಿ ಕೂಡ ಇಟ್ಕೊಳ್ಳಲಾಗಿತ್ತು ಶವಾಗಾರದಲ್ಲಿ. ಬೆಳಿಗ್ಗೆ ವಿನೋದ್ ಪುಡವರಳ್ಳಿ, ರಿಪಬ್ಲಿಕ್ ಕನ್ನಡ. ಸಂಪರ್ಕ ಕಡಿತ ಆಗಿದೆ. ಮತ್ತೆ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಘಟನೆಯಿಂದಾಗಿ ಏನೆಲ್ಲ ಅವಾಂತರಗಳಾಗ್ತಾ ಇದೆ ಅಂತೇಳಿ. ಮಂಜುಳಾ ಅವರ ಅಣ್ಣ ಸಾವಾಗಿದೆ, ಅದು ಅನಾರೋಗ್ಯದಿಂದಾಗಿ. ನಿನ್ನೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು ಮಂಜುಳಾ ಅವರು. ಇವತ್ತು ಮನೆಯಲ್ಲಿ, ಒಂದೇ ಮನೆಯಲ್ಲಿ 2 ಸಾವು, ಒಂದು ದಿನದ ಅಂತರದಲ್ಲಿ. ಘಟನೆಯಲ್ಲಿ ಗಾಯಗೊಂಡಿದ್ದಂತಹ ಮಂಜುಳಾ ನಿನ್ನೆ ಮೃತಪಟ್ಟಿದ್ರು. ಸಲೀಂ ಘಟನಾ ಸ್ಥಳದಲ್ಲಿ ಮೃತಪಟ್ಟಿದ್ದ. ಘಟನೆಯಲ್ಲಿ ಗಾಯಗೊಂಡಿದ್ದಂತ ಮಂಜುಳಾ ನಿನ್ನೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ಮತ್ತೊಂದು ಸಾವಾಗಿದೆ, ಮಂಜುಳಾ ಸಹೋದರನ ಸಾವಾಗಿದೆ. ನಿನ್ನೆ ಮಂಜುಳಾ ಸಾವಾದ್ರೆ ಇವತ್ತು ಮಂಜುಳಾ ಅಣ್ಣ ಪರಮೇಶ್ವರ್ ಮೃತಪಟ್ಟಿದ್ದಾರೆ. ಅನಾರೋಗ್ಯದಿಂದ ಸಾವಿಗೀಡಾದಂತಹ ಮಂಜುಳಾ ಅವರ ಅಣ್ಣ ಪರಮೇಶ್ವರ್. ಮೃತರು ನಂಜನಗೂಡಿನ ಚಾಮಲಾಪುರ ಬೀದಿ ನಿವಾಸಿಗಳಂತ ಹೇಳಲಾಗ್ತದೆ. ಒಂದೇ ದಿನದ ಅಂತರದಲ್ಲಿ ಸಾವಿನ ಮನೆ ಸೇರಿದ ಅಣ್ಣ ತಂಗಿ. ಅನಾರೋಗ್ಯದಿಂದ ಸಾವಿಗೀಡಾಗಿದ್ದಾರಂತೆ ಪರಮೇಶ್ವರ್. ನೋಡಿ, ನಿನ್ನೆ ತಂಗಿ ಮೃತಪಟ್ಟಿದ್ರು. ಇವತ್ತು ಅಣ್ಣ, ಒಂದೇ ಮನೆಯಲ್ಲಿ ಅಣ್ಣ ತಂಗಿ ಮೃತಪಟ್ಟಿರೋದು. ಬ್ಯಾಕ್ ಟು ಬ್ಯಾಕ್ ಮಾಹಿತಿಯನ್ನು ಕೊಡ್ತಾ ಇರೋ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್, ಒಂದೇ ದಿನದ ಅಂತರದಲ್ಲಿ ಅಣ್ಣ ತಂಗಿ ಸಾವಾಗಿದೆ. ನಿಜಕ್ಕೂ ಕೂಡ ಒಂದು ದುಃಖಕರದ ಸಂಗತಿ ಇದು. ಅನಾರೋಗ್ಯದಿಂದ ಪರಮೇಶ್ವರ್ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾಹಿತಿ ಕೊಡೋದಾದ್ರೆ ವಿನೋದ್. ನಿಜಕ್ಕೂ ಕೂಡ ನಾಗೇಂದ್ರ ಕಾಕ ತಿಳಿವೇನೋ ಗೊತ್ತಿಲ್ಲ. ಯಾಕೆಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಈಗಾಗಲೇ ಮಂಜುಳಾ ಅವರ ಅಣ್ಣ ಪರಮೇಶ್ ಅನಾರೋಗ್ಯಕ್ಕೀಡಾಗಿ ಬೇಟಿಡರಾಗಿರುವಂತಹ ಮಾಹಿತಿಗಳು ಲಭ್ಯ ಆಗಿತ್ತು. ಬಹಳ ಪ್ರಮುಖವಾಗಿ ಮಂಜುಳಾ ಅವರು ಕೂಡ ಸ್ಫೋಟ ನಡೆದಂತಹ ಸಂದರ್ಭದಲ್ಲಿ ಅವರು ಅರಮನೆ ನೋಡಕ್ಕೆ ಬಂದಿರಲಿಲ್ಲ. ಜೊತೆಗೆ ಬದಲಾಗಿ ಈ ಒಂದು ರಸ್ತೆಯಲ್ಲಿ ಅವರು ಆರ್ಗೇಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಅವರು ನಂಜನಗೂಡಿಗೆ ಬಸ್ ಅನ್ನ ಹತ್ತಿ ಹೋಗಬೇಕಾಗಿತ್ತು. ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆ ಒಂದು ಸಿಲಿಂಡರ್ ಸ್ಫೋಟ ಆಗಿ ಆ ಸಂದರ್ಭದಲ್ಲಿ ಅವರು ಕೂಡ ಗಂಭೀರವಾದಂತಹ ಗಾಯಗಳಾಗಿತ್ತು. ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಏಕಾಏಕಿ ಅವರ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿನ್ನೆ ಮಧ್ಯಾಹ್ನ ಅವರು ಮೃತಪಟ್ಟಿದ್ರು. ಸೊ ಹೀಗಾಗಿ ನಿನ್ನೆ ಸಂಜೆ ವೇಳೆಗೆ ಅವರ ಪೋಸ್ಟ್ ಮಾರ್ಟಮ್ ಎಲ್ಲವೂ ಕೂಡ ಮುಗಿಸಿ ರಾತ್ರಿ ಈಗಾಗಲೇ ಅವರ ಶವವನ್ನು ಕೂಡ ಇಲ್ಲೇ ಮೈಸೂರಿನಲ್ಲಿ ಕೂಡ ಇಟ್ಕೊಳ್ಳಲಾಗಿತ್ತು ಶವಾಗಾರದಲ್ಲಿ. ಬೆಳಿಗ್ಗೆ ವಿನೋದ್ ಪುಡವರಳ್ಳಿ.